ಇಡೀ ಕರ್ನಾಟಕ ವಿಧಾನಸಭೆಯಲ್ಲಿ ಅತಿ ಹಿರಿಯ ಸದಸ್ಯ ನಾನು 83ನೇ ಇಸ್ವಿಯಿಂದ ವಿಧಾನಸಭೆಯಲ್ಲಿ ಶಾಸಕ ಕೆಲಸ ಮಾಡ್ತಿದ್ದೆ. ಟರ್ಮ್ ಬಿಟ್ಟರೆ ಹಲವಾರು ವರ್ಷ ಮಂತ್ರಿ ಇದ್ದೆ, ವಿರೋಧ ಪಕ್ಷ ನಾಯಕ ಇದ್ದೆ, ಪಕ್ಷದ ಅಧ್ಯಕ್ಷ ಇದ್ದೆ, ಎಲ್ಲ ಅಧಿಕಾರ ನಾನು ನೋಡಿದ್ದೇನೆ. ಹಾಗಾಗಿ ಅಧಿಕಾರ ಹಿಂದೆ ಕೊಡುವ ವ್ಯಕ್ತಿ ನಾ ಅಲ್ಲ. ಹಾಗಾಗಿ ಪುನರ್ರಚನೆ ಆಗ್ತಾ ಇದ್ದೇನಿಲ್ಲೋ, ರಿಷಬ್ ಅವ್ರು ಹೋಗಿದ್ದಾರೋ ಮತ್ತು ಇದಕ್ಕೆ ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. ಅದು ನನಗೆ ಸಿ ಎಮ್ ಅವ್ರು ಮೊನ್ನೆ ಬೆಟ್ಟಾಗಿ ಹೇಳಿದ್ದು ಕರ್ನಾಟಕ ಭವನದ ಉದ್ಘಾಟನೆ ಇದೆ, ಹೊಸ ಕಟ್ಟಡ ಕಟ್ಟಿದ್ದೇವೆ, ಅದು ನಾನು ನೋಡಿದ್ದೇನೆ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದು ಅಷ್ಟೇ ನನಗೆ ಗೊತ್ತು. ನನಗೇನು ಗೊತ್ತಿಲ್ಲಪ್ಪ, ನೀವು ಕೊಟ್ಟ ಮಾಹಿತಿ ಧನ್ಯವಾದಗಳು, ಬಟ್ ನನಗೇನು ಮಾಹಿತಿ ಇಲ್ಲ, ಅದು ನನಗೇನು ಮಾಹಿತಿ ಇಲ್ಲ. ನೀವು ಕೇಳಲ್ಲ, ಕೊಟ್ಟರೆ ತಗೊಂತೀರಾ ಅಂತ. ಅದು ಯಾಕೆ ನಾನು ನಿಮ್ಗೆ ಹೇಳಬೇಕು? ಅದೆಲ್ಲ ನಿಮಗೆ ಹೇಳೋದು ಬರೋದಿಲ್ಲ. ಕೊಟ್ರೆ ಏನು ಬೇಡ ಅನ್ನಲ್ಲ ಜನರಿಗೆ. ಈಗ ಮುಂಚೆ ಎಲ್ಲ ಹೇಳ್ಬಿಟ್ರೆ ನಮಗೆ ಬಿಟ್ಟು ಅಲ್ಲ ಸರ್, ನೀವು ಸಚಿವರಾಗ್ಲಿ ಅನ್ನೋಂಥದ್ದು ನಮ್ಗೊಂದು ಆಸೆ ಇದೆ ಸರ್. ಅದನ್ನ ನಿಮ್ಮ ಆಸೆ ಇದ್ದಿದ್ದ ಬಗ್ಗೆ ಧನ್ಯವಾದಗಳು. ಪರಮಾತ್ಮ ಆಸೆ ಇರಬೇಕಲ್ಲ. ನಂದು ಯಾವ ಗುಟ್ಟು ಎಷ್ಟು ವರ್ಷ ರಾಮಕೃಷ್ಣ ಹೆಗಡೆಯಿಂದ ಸಿದ್ದರಾಮಯ್ಯ ತನಕ 8 ಚೀಫ್ ಮಿನಿಸ್ಟರ್ ಜೊತೆ ಕೆಲಸ ಮಾಡಿದ್ದೀನಿ. ಯಾರು ಮಾಡಿದಾರೇನು? ಯಾಕೆ ತೆರಿಗೆ ಕೆಡ್ಸ್ಕೊಳ್ತೀರಿ ಸುಮ್ಮನೆ? ಸೀನಿಯರ್ ಅವ್ರನ್ನ 2 ವರ್ಷ ಈಚೆ ಇಟ್ಬಿಟ್ರಲ್ಲ ಸಂಪುಟದಿಂದ ಅಂತ ಅಷ್ಟೇ. ಕೆಲವರು ಅದು ಮುಖ್ಯಮಂತ್ರಿಗಳ ನಿರ್ಣಯ, ನಾವು ನಿರ್ಣಯ ಬಂದಿದ್ದೇವೆ. ಇವಾಗ ನಮಗೇನು ಮಾತಾಡಲಿಕ್ಕೆ ಆಗೋದಿಲ್ಲ. ಮುಂದೆ ಒಳ್ಳೇದಾಗುತ್ತೆ ದೇಶಪಾಂಡೆ ಅವ್ರಿಗೆ ಸಿ ಎಂ ಹೇಳಿದ್ರು, ಅಲ್ಲ ಆಗಬಹುದು ಅಂತ ಸಿ ಎಂ ಹೇಳಿದ್ರು ಕೇಳಿದೆ. ಮತ್ತೆ ನೀವು ಏನು ಮಾಡಿದ್ದಾರೆ? ನನಗಿಂತ ವಯಸ್ಸಿಗೆ ಸಣ್ಣವಾದ ಒಳ್ಳೆ ಸುದ್ದಿ, ನೀವು ಒಳ್ಳೆ ಸುದ್ದಿ ಕೊಡ್ತಾ ಇದ್ದೀರಲ್ಲ, ಒಳ್ಳೆ ಶಿವ ಸುದ್ದಿ ಕೊಡ್ತಾ ಇದ್ದೀರಿ. ನನ್ನ ಕಡೆ ಪೇಡೆ ಬಿಡೆ ಏನಿಲ್ಲ ಕೊಡ್ಲಿಕ್ಕೆ, ಶಿವ ಏನಿಲ್ಲ ನಿಮಗೆ. ಧನ್ಯವಾದಗಳು. ಸರ್, ಆಮೇಲೆ ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ದಿನೇ ದಿನೇ ಎಲ್ಲ ಸೆಕ್ಟರ್ ಅಲ್ಲೂ ಜಾಸ್ತಿ ಆಗ್ತಿದೆ. ಇಷ್ಟು ದಿನ ನೀವು ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ರಿ, ಈಗ ರಾಜ್ಯ ಸರ್ಕಾರದಲ್ಲೇ ಗ್ಯಾರಂಟಿ ನಲ್ಲಿ ಜನರನ್ನು ಲೂಟಿ ಮಾಡ್ತಿದ್ದಾರೆ ಸರ್ಕಾರ ಅನ್ನುವಂತ ಆರೋಪ ವಿಪಕ್ಷಗಳು ಮತ್ತೆ ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮಾಡ್ತಿದೆ. ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ, ಅದು ಅವ್ರು ಬಿಟ್ಟು ಪ್ರಶ್ನೆ. ಅದರಿಂದೇನು ಅವ್ರಿಗೇನು ವಿಶೇಷವಾದ ಯಶಸ್ಸು ಬರ್ತದೆ ಅಂತ ನನಗೆ ಕಾಣಿಸೋಲ್ಲ. ಅವರಿದ್ದಾಗೂ ಪ್ರೈಸ್ ರೈಸ್ ಮಾಡಿದ್ದಾರೆ. ಮೇನ್ ಪ್ರೈಸ್ ಆಗಲಿಕ್ಕೆ ಭಾರತ ಸರ್ಕಾರದ ಪಾಲಿಸಿಗಳು, ಕೇಂದ್ರ ಸರ್ಕಾರದ ನೀತಿಗಳು ಇದಕ್ಕೆ ಮೇನ್ ಕಾರಣ. ಇವತ್ತು ರಾಜ್ಯ ಸರ್ಕಾರ ಹಾಲಾಗಲಿ ಮತ್ತು ಇತರ ಇಸೆನ್ಷಿಯಲ್ ವಸ್ತುಗಳಾಗಲಿ ಅದರ ಎಲ್ಲ ದರ ಹೆಚ್ಚಾಗಿದೆ. ಅಂದರೆ ಹಾಲು ದರ ಹೆಚ್ಚಾಗಿದೆ ಅಂದರೆ ಹಾಗೆ, ಹಿಂಡಿ ದರ ಹೆಚ್ಚಾಗಿದೆ, ದನಕ್ಕೆ ಮೇವು ದರ ಹೆಚ್ಚಾಗಿದೆ. ಅದೇನು ಕರ್ನಾಟಕ ಸರ್ಕಾರ ಮಾಡಿದೆ? ಹಾಗೆ ಅಲ್ಟಿಮೇಟ್ಲಿ ಸಾಮಾನ್ಯ ಜನರಿಗೂ ಸಹ ಹಾಲು ಯೋಗ್ಯ ದರದಲ್ಲಿ ಕೊಡಬೇಕಾಗ್ತದೆ. ಅದು ಭಾಳ ಬೆಲೆ ಏರಿಕೆ ಆದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ. ಹಣ ಎಲ್ಲಿಂದ ತರಬೇಕು? ಹಾಗಾಗಿ ಸರ್ಕಾರ ಬೆಲೆ ಏರಿಕೆ ಮಾಡುವ ಯತ್ನದಲ್ಲಿಯೂ ಇಲ್ಲ. ಇದರಿಂದ ಬೆಲೆ ಏರಿಕೆ ಸ್ವಲ್ಪ ಆಗಿದ್ದು ನಿಜ, ಆದರೆ ಅದು ಉದ್ದೇಶಪೂರ್ವಕ ಸಾಮಾನ್ಯ ಜನರಿಗೆ, ಮಧ್ಯಮಕ ಜನರ ತೊಂದರೆ ಮಾಡಲಿಕ್ಕೆ ಮಾಡಿದಾರೆ ಅಂತ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧಿಲ್ಲ. ಒಂದಾದ ಸರಿ ಪೆಟ್ರೋಲು, ಡೀಸೆಲ್ಲು, ಪೆಟ್ರೋಲು ಡೀಸೆಲ್ಲು ಎಲ್ಲ ಕಂಟ್ರೋಲ್ ಮಾಡೋದು ದಿಲ್ಲಿ ಸರ್ಕಾರ. ರಾಜ್ಯ ಸರ್ಕಾರ 2 ರೂಪಾಯಿ ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ನಿನ್ನೆ. ಕರೆಕ್ಟ್ ಸರ್. ಏನು ಮಾಡೋದೇನು? ನಮ್ಮ ಗಾಡಿಗಳು ಇವೆ, ಎಲ್ಲ ಇವೆ, ಪೆಟ್ರೋಲ್ ಡೀಸೆಲ್ ಎಲ್ಲ ವೆಚ್ಚ ಖರ್ಚಾಗ್ತಾ ಇದೆ. ಏನು ಮಾಡ ಬರ್ತಿದೆ ನೋಡಿ. ನೀವು ಒಂದು ಮಾತು ಹೇಳ್ತೀನಿ, ಅರ್ಥಶಾಸ್ತ್ರ ಯಾರು ಗೊತ್ತದೆ ಅವ ಇದ್ರ ಮೇಲೆ ಟೀಕೆ ಮಾಡೋದಿಲ್ಲ. ಇದು ರಿಯಾಲಿಟಿ, ವಸ್ತುಸ್ಥಿತಿ ಎಲ್ಲರೂ ಫೇಸ್ ಮಾಡಬೇಕಾಗ್ತದೆ. ಇಲ್ಲೇ ಮದುವೆ ರೈತರ ತೊಂದರೆ ಆಗಬೇಕು, ಕೂಲಿಕಾರ ತೊಂದರೆ ಆಗಬೇಕು, ಬಡವ ತೊಂದರೆ ಆಗಿ ಯಾರು ಮಾಡ್ತಾರೆ? ಯಾವ ಸರ್ಕಾರ ಮಾಡುದಿಲ್ಲ. ಬಿಜೆಪಿ ಜಾಸ್ತಿ ಮಾಡಿದ ಕಾಂಗ್ರೆಸ್ ಬೀದಿಗಿದ್ದು ಹೋರಾಟ ಮಾಡಿದ್ರು. ಹಾಗಾದ್ರೆ ಅರ್ಥಶಾಸ್ತ್ರ ಕಾಂಗ್ರೆಸ್ ನೋಡ್ರಿ, ಬಿಜೆಪಿ ಬೀದಿಗೆ ಹೋಗ್ಲಿ ಅಥವಾ ಮನೆಯಲ್ಲೇ ಹೋಗ್ಲಿ, ಅದ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಅವರು ಅಂತರ್ಗತ ವಿಚಾರ.
ಅದು ಕಾಂಗ್ರೆಸ್ಸು ಯಾವಾಗಲೂ ಏನು ಮಾಡಿದ್ರು ನ್ಯಾಯಬದ್ಧವಾಗಿ ಮಾಡ್ತದೆ, ಪಾರದರ್ಶಕವಾಗಿ ಮಾಡ್ತದೆ. ರೈತರ ಬಗ್ಗೆ, ಬಡವ್ರ ಬಗ್ಗೆ, ಕೂಲಿಕಾರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹಲವಾರು ಯೋಜನೆಗಳು ತಂದಿದ್ದೇವೆ. ಆ ಯೋಜನೆಗಳ ಲಾಭ ಅವ್ರಿಗೂ ಹೋಗ್ತಾ ಇದೆ. ಯಾವ ಸರ್ಕಾರ ಇಷ್ಟದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಏನಿಲ್ಲ, 5 ಗ್ಯಾರಂಟಿ ಕೊಟ್ಟಿದ್ದಾನೆ. ಅದರಿಂದ ಏನು ರೈತರಿಗೆ, ಬಡವರಿಗೆ ಅನುಕೂಲ ಆಗ್ತದೆ ಇಲ್ಲೋ ಇದು ತಿಳ್ಕೊಳ್ಬೇಕು. ಕೊನೆ ಪ್ರಶ್ನೆ ಸರ್, ಕಾಂಗ್ರೆಸ್ನಲ್ಲಿ 2 ವಿಚಾರ ದೊಡ್ಡ ಚರ್ಚೆ. ಒಂದು ಹನಿ ಟ್ರ್ಯಾಪ್, ಮತ್ತೆ ಹನಿ ಟ್ರ್ಯಾಪ್ ಒಳಗಾದ ಸಚಿವರ ಮಗನ ಮರ್ಡರ್ ಕೇಸ್ ಸುಪಾರಿ ಕೊಟ್ಟಿದ್ರು ಅನ್ನುವಂಥದ್ದು. ಕಾಂಗ್ರೆಸ್ ಅಲ್ಲಿ ಏನ್ ಸರ್ ನಿಮಗೇನು ಇಷ್ಟು ಚಟ 100 ಬಗ್ಗೆ? ನಮ್ಗಲ್ಲ ಸರ್, ಸಚಿವರು ಸದನದಲ್ಲಿ ಹೇಳಿದ್ದಾರೆ ನಮ್ ಚಟ ಅಲ್ಲ ಸರ್, ಅದು ಚಟ ಅಲ್ಲ. ಕಾಂಗ್ರೆಸ್ ಅವ್ರ ಚಟ, ಅದು ಕಾಂಗ್ರೆಸ್ ಚಟ ಇದೆ. ಕಾಂಗ್ರೆಸ್ ಸಚಿವರಿಗೆ ಟ್ರ್ಯಾಪ್ ಆಗಿರೋದು. ನೋಡಪ್ಪ, ಏನು ಒಂದು ಮಾತು ಹೇಳ್ತೇನೆ. ನಾನು ಆ ದಿನ ಮನೆಯಲ್ಲಿ ಇದ್ದೆ. ಏನು ಚರ್ಚೆ ನಡೀತು ಅದು ಕೆಲವು ಚರ್ಚೆ ಇದ್ದಿಲ್ಲ. ಆ ಚರ್ಚೆ ಅವಶ್ಯಕತೆ ಸದನದಲ್ಲಿ ಇದ್ದಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ ಧೈರ್ಯದಿಂದ ಹೇಳಬೇಕು ನನಗೇನಾಗಿದೆ, ಯಾರ ಕಡೆದು ಆಗಿದೆ ಅಂತ. ಗೊಂದಲ ನಿರ್ಮಾಣ ಮಾಡಿದರೆ ಯಾರೂ ಇಲ್ಲ, ಕಾಂಗ್ರೆಸ್ ಅವರು ಇರಲಿ, ಬಿ ಜೆ ಪಿಯವರು ಇರಲಿ. ಸರ್ ಅವ್ರು ಮಾಡಿದ್ದ ಗೊಂದಲನೇ ಸರ್. ಸದನದಲ್ಲಿ ಹೇಳಿದ್ರು, ಮತ್ತೆ ಈಚೆ ಕಡೆ ಬಂದು ಉಲ್ಟಾ ಹೊಡೆದ್ರು. ದೂರ ಕೊಡ್ಲಿಲ್ಲ, ಮನವಿ ಕೊಡ್ತೀನಿ ಅಂದ್ರು, ಕೊಲೆ ಯತ್ನ ಅಂತ ಹೇಳ್ತಿದ್ದಾರೆ. ನೋಡಿ, ಅವ್ರೇನು ಹೇಳಿದ್ರು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ, ಮಾತು ತೆಗೆದಿಲ್ಲ. ಮತ್ತು ನಾನು ಹೇಳ್ತೇನೆ ಅಂದರೆ, ಇಂಥ ವಿಚಾರ ಶಾಸನಸಭೆಯಲ್ಲಿ ಪ್ರಸ್ತಾಪ ಮಾಡೋ ವಿಚಾರಗಳು ಅಲ್ಲ. ನನ್ನ ಪರ್ಸನಲ್ ಏನಾದರೂ ವ್ಯವಹಾರ ಇರ್ತದೆ. ಆ ಪರ್ಸನಲ್ ವ್ಯವಹಾರ ನಾವು ಶಾಸನಸಭೆಯಲ್ಲಿ ಏನು ಚರ್ಚೆ ಮಾಡೋದು? ಅದರ ಲಾಭ ಶಾಸನಸಭೆಗೆ ಏನು? ಬಟ್ ಅವ್ರು ಯಾಕೆ ಹೇಳಿದರು, ಏನು ಹೇಳಿದರು ಅದ್ರ ಬಗ್ಗೆ ನಾ ಚರ್ಚೆ ಮಾಡೋದಿಲ್ಲ. ಅದು ಅವ್ರು ಬಿಟ್ಟಿದ್ದ ಪ್ರಶ್ನೆ, ಅವ್ರ ವಿವೇಚನೆ ಬಿಟ್ಟಿದ್ದ ಪ್ರಶ್ನೆ. ತನಿಖೆ ಆಗ್ಬೇಕು ಅಂತ ಒತ್ತಾಯ ಮಾಡಿ ತನಿಖೆ ಅಂತ ಮಾಡ್ತಾ ಒತ್ತಾಯ ಮಾಡಿದರೆ ಮುಖ್ಯಮಂತ್ರಿ ಅದು ಗಮನ ಸಲ್ಲಿಸಬೇಕು. ಹೌದಲ್ಲ? ಆಯ್ತಲ್ಲ? ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ದಿಲ್ಲಿಗೆ ಹೋದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ. ನನಗೆ ದಿಲ್ಲಿ ಹೋಗಿ ಒಂದಿನ ಇರ್ತಾನೆ ಮುಖ್ಯಮಂತ್ರಿ, ಇಲ್ಲಿ ಚರ್ಚೆ ಮಾಡ್ತಾರೆ. ನೀವು ಯಾವ ವಿಷಯ ತರ್ತೀರೋ, ಇವತ್ತು ಹೋದ್ರು ನಾಳೆ ಬಂದು ನಾಡು ಮುಂಜಾನೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿ. ಪಾಪ ಎಲ್ಲೆಲ್ಲಿ ಹೋಗ್ಬೇಕು, ಅವ ಏನೇನು ಚರ್ಚೆ ಮಾಡಬೇಕು, ಸಂಪೂರ್ಣ ಮಾಡಬೇಕು, ಕೆಪಿಸಿ ಬದಲಾವಣೆ ಮಾಡಬೇಕು, ಬೇರೆ ಕೆಲಸ ಇಲ್ಲ ಮುಖ್ಯಮಂತ್ರಿ. ಉತ್ತರ ಕರ್ನಾಟಕ ಭಾಗದವರು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅನ್ನೋಂಥದ್ದು ಬಹಳ ಬೇಡಿಕೆ ಇದೆ ಸರ್. ನೋಡಿ, ಕರ್ನಾಟಕ ರಾಜ್ಯದಿಂದ ಹಲವಾರು ಭಾಗದಿಂದ KPCC ಅಧ್ಯಕ್ಷ ಆಗಬೇಕಂತ ಅಪೇಕ್ಷೆ ಇರ್ಬೋದು. ಆದರೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕಾದ್ರೆ ಆ ನಿರ್ಣಯ ನಮ್ಮ ಹೈಕಮಾಂಡ್ ಮಾಡಬೇಕು. ನಾನು ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಇದ್ರ ಬಗ್ಗೆ ಏನೂ ಹೇಳಲಿಕ್ಕೆ ಬರೋದಿಲ್ಲ. ಓಕೆ, ಈಗ 18 ಜನರು ಸಸ್ಪೆಂಡ್ ಆಗಿದ್ದಲ್ಲ ಸರ್. ಈ UT ಖಾದರ್ ಅವರು ಮುಸ್ಲಿಂ ವ್ಯಕ್ತಿಯಾಗಿ ತೀರ್ಮಾನ ಮಾಡಿದ್ದಾರೆ. ಹಿಂದೂಗಳ ವಿರುದ್ಧ ಕಾಪಿರರ್ ತೀರ್ಮಾನ ಇದು ಅಂದ್ಬಿಟ್ಟು ಹರೀಶ್ ಪೂಂಜಾ ಅವರು ಈಗ ಸ್ಟೇಟ್ಮೆಂಟ್ ಕೊಟ್ಟರು. ಹರೀಶ್ ಪೂಂಜಾ ಅವ್ರ ಮಾತು ನಾನು ತೀವ್ರ ಶಬ್ದದಿಂದ ಖಂಡಿಸ್ತೇನೆ. ಯಾರೂ ಒಬ್ಬ ವ್ಯಕ್ತಿಗೆ, ಒಬ್ಬ ಮಂತ್ರಿ ಇರಲಿ, ಸ್ಪೀಕರ್ ಇರಲಿ, ಡೆಪ್ಯೂಟಿ ಸ್ಪೀಕರ್ ಇರಲಿ, ಅಪೋಸಿಷನ್ ಲೀಡರ್ ಇರಲಿ, ಅವನ ಜಾತಿ ಧರ್ಮ ಮೇಲೆ ಮಾತಾಡಬಾರ್ದು. ಅವನ ಜಾತಿ ಧರ್ಮ ಪ್ರಕಾರ ನಡ್ಕೊಳ್ಳೋದಿಲ್ಲ. ಸ್ಪೀಕರ್ ನಿಷ್ಪಕ್ಷವಾಗಿ ನಡೀತಾರೆ, ಪಕ್ಷಾತೀತವಾಗಿ ನಡೆಸ್ತಾರೆ, ಕಾನೂನಂತೆ ಕೆಲಸ ಮಾಡ್ತಾರೆ. UT ಖಾದರ್ ಒಂದು ಒಳ್ಳೆಯ ಹೆಸರಿದೆ, ಒಂದು ಆದರ್ಶವಾದ ಸ್ಪೀಕರ್ ಅಂತ. ಹಾಗೆ ಅವ್ರು ಹೇಳಿದ್ದು ನಾನು ಖಂಡಿಸ್ತೇನೆ. 6 ತಿಂಗಳು ಅಮಾನತನ್ನ ಡಿಪೆಂಡ್ ಮಾಡ್ಕೊಂತೀರಾ ಸರ್? ನೀವೊಬ್ರು ಸೀನಿಯರ್ ಪೊಲಿಟಿಷಿಯನ್ ಆಗಿ 6 ತಿಂಗಳು ಅಮಾನತನ್ನ ಡಿಪೆಂಡ್ ಮಾಡ್ಕೊಂತೀರಾ ಸರ್? 6 ತಿಂಗಳು ಅಮಾನತ್ ಮಾಡಿದ್ದಾರೆ, ಅವ್ರು ಸ್ಟೇಜ್ ಆಗಿ ಹಾಕ್ಬೇಕ್ರಿ. ಆ ದಿನ ನೀವು ನೋಡಿದ್ರೆ ಇದ್ರೇನು ಹೌಸಲ್ಲಿ ನಾ ಇದ್ದೆ, ಎಲ್ಲರೂ ಸ್ಟೇಜ್ ಹತ್ತಿ ಏನ್ ಸರ್ಕಲ್ ಮಾಡಿದ್ದಾರೆ ಸ್ಪೀಕರ್ಗೆ. ಸ್ಪೀಕರೇ ಕರೆದ್ರಂತೆ ಸರ್ ಬನ್ನಿ ಅಂತ. ಏನ್ ಮಾತಾಡ್ತೀವಿ? ಅಲ್ಲ, ಸ್ಪೀಕರ್ ಅಶೋಕ್ ಅವರೇ ಹೇಳ್ತಿರೋದು ಬನ್ನಿ ಬನ್ನಿ ಅಂತ ಕರೆದ್ರು. ಅದನ್ನ ಹೌಸಲ್ಲಿ ಹೇಳ್ಬೇಕಾಗಿತ್ತು. ಸ್ಪೀಕರ್ ಹೇಳಿದ್ರೆ ಆದಿದ ಸ್ಪೀಕರ್ ಅವ್ರ ಅಪೋಸಿಷನ್ ಲೀಡರ್ ಅದಾರೆ, ಗೌರವದ ಸ್ಥಾನದಲ್ಲಿ ಅದಾರೆ, ನನಗೆ ಒಳ್ಳೆಯ ಸ್ನೇಹಿತರು. ಅವರು ಹೌಸಲ್ಲಿ ಕೇಳಬೇಕಾಗಿತ್ತು, ಸ್ಪೀಕರ್ ನಮ್ಮ ಕರೆದ್ರದ್ದು ಹೋದ್ವಿ ಅಂತ. ಫಿನಿಶ್. ಹೌದಲ್ಲ? ಈಗ ಸುಮ್ಮನೆ ಏನು ಸ್ಪೀಕರ್ ಕರೆದ್ರು, ಸ್ಪೀಕರ್ ಇವ್ರು ಕರೆದ್ರು ಅಂತ ಹೇಳಿ ತಪ್ಪಲ್ಲ. ಸ್ಪೀಕರ್ ಯಾರಿಗೂ ಕರೆದಿಲ್ಲ. ಯಾಕೆ ಸ್ಪೀಕರ್ ಕರೀತಾರೆ? ಬೇರೆ ಕೆಲಸ ಇಲ್ಲ ಸ್ಪೀಕರ್ಗೆ. ಇವರೆಲ್ಲ ಹತ್ತು ಹೋಗಿದ್ರು ಅಲ್ಲಿ. ಏನು ಹೇಳೋದು? ಮೈ ಮೇಲೆ ಬಂದಂತಾರೆ. ಸರ್, ಈಗ ಒಕ್ಕು ತಿದ್ದುಪಡಿ ಕಾಯ್ದೆ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇದೆ ಸರ್. ರಾಜ್ಯಸಭೆಯಲ್ಲಿ ಮಾಡಿ ಆಗಲಿ ಬಿಡಪ್ಪ, ಆಗ್ತದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೇವೆ. ಅದು ಮುಖ್ಯವಾಗಿ ಅಲ್ಪಸಂಖ್ಯಾತರ ಹಿತದಲ್ಲಿಲ್ಲ, ಯಾರ ಹಿತದಲ್ಲಿ ಇಲ್ಲ ಅಂತ ನಮ್ಮ ಒಂದು ವಾದ. ಹಾಗಾಗಿ ಎಲ್ಲ ಅಪೋಸಿಷನ್ ಪಾರ್ಟಿಗೆ ಕರೆಸಿ ಕನ್ಸಲ್ಟ್ ಮಾಡಿ ಅದರ ನಂತರ ಇದ್ರ ಬಗ್ಗೆ ನಿರ್ಣಯ ಭಾರತ ಸರ್ಕಾರ
ತಗೊಳ್ಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಜಾರಿ ಅಂದ್ರೆ ಏನು ಸಮಸ್ಯೆ ಆಗುತ್ತೆ ಸರ್ ಅವಾಗ? ಸಮಸ್ಯೆ ಆಗ್ತದೆ ಅಂತ ನಾವು ವಿರೋಧ ಮಾಡ್ತಾ ಇದ್ದೀವಿ ಇಲ್ಲ ನಾವ್ಯಾಕೆ ಮಾಡ್ತಿದ್ವಿ ವಿರೋಧ?